ಮಂಡ್ಯ ಜಿಲ್ಲೆಯನ್ನ ಹಾಳು ಮಾಡೋದಕ್ಕೆ ಕುಮ್ಮಕ್ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಅಲ್ಲಿ ಪ್ರತಿಭಟನೆ ಎಂಟ್ರಿ ಆದ್ರು ಅನ್ನೋಂಥದ್ದು ಚಲುವರಾಯಸ್ವಾಮಿ ಆರೋಪ. ಅವ್ರ ಪಾಪ ನಮ್ಮ ಹಳೆ ಸ್ನೇಹಿತರು, ನನ್ನ ನಡವಳಿಕೆಗಳು ಅವ್ರಿಗೆ ಎಲ್ಲರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಗೊತ್ತಿದೆ ಅವರಿಗೆ. ಪಾಪ ಈಗೇನು ಅಪಾದನೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ, ಮಂಡ್ಯ ಜಿಲ್ಲೆ ಹಾಳು ಮಾಡೋಕ್ಕೆ ಬಂದಿದ್ದೀನಿ ಅಂತೇಳಿ. ಇದು ಯಾವುದೋ ಈ ಪ್ರಕರಣದಿಂದ ಮಂಡ್ಯ ಜಿಲ್ಲೆ ಹಾಳಾಗ್ತಿದೆಯಾ? ಏನಾಗೋಗಿದೆ ಮಂಡ್ಯದಲ್ಲಿ? ಕೆರಗೋಡಿಂದ ಪ್ರಶ್ನೆ ಬಂದರು, ಪಾದಯಾತ್ರೆ ಅಲ್ವೇ? ಆ ಪಾದಯಾತ್ರೆ ಬಂದಿದ್ದಕ್ಕೆ ಮಂಡ್ಯ ಜಿಲ್ಲೆ ಹಾಳಾಗೋಯ್ತಾ? ನಾನು ಅವನು ಕೇಳಲಿಕ್ಕೆ ಬಯಸ್ತೀನಿ. ಹಲವಾರು ಪ್ರತಿಭಟನೆಗಳು ಮಂಡ್ಯದಲ್ಲಿ ನಡೀತಾ ಇದೆ. ಇವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ರೈತ ಸಂಘದವರು ಕಾವೇರಿ ನೀರಿನ ವಿಷಯದಲ್ಲಿ 120 ಜನ 130 ಜನ ಕೂತಿದ್ದಾರೆ ದಿನ. ಈಗ ಮೊನ್ನೆ ಆಗಿರತಕ್ಕಂಥ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ ಆದೇಶದ ಮೇರೆಗೆ ನೀವು ಹಾಳು ಮಾಡ್ತಾ ಇದ್ದೀರಿ. ಆ ಜನಗಳ ಬದುಕನ್ನು ಸರಿಪಡಿಸ್ದೆ. ಸರ್ಕಾರ ನಿಮ್ಮ ಕೈಲಿ ಕೊಟ್ಟಿರೋದು ಜನಗಳ ಬದುಕು ಕಟ್ಟಪ್ಪ ಅಂತ ಹೇಳಿ. ಇಲ್ಲೆಲ್ಲ ಬಾವುಟ ಇರ್ಸೋಕ್ಕೆ ನಿಮ್ಮನ್ನು ಅಧಿಕಾರ ಕೊಟ್ಟವ್ರ? ಜನಗಳ ಕಷ್ಟ ಸುಖ ನೋಡ್ಬೇಕಾದ್ರೆ ನೀವು ಕುಮಾರಸ್ವಾಮಿ ಕೊಡುಗೆ ಏನು ಅಂತಾರೆ ಪಾಪ. ಕೊಡುಗೆ ನಾನು ಇವ್ರದ್ದು ಸರ್ಟಿಫಿಕೇಟ್ ತಗೋಬೇಕಾ? ನಾನು ಏನು ಕೊಟ್ಟಿದ್ದೀನಿ ಮಂಡ್ಯ ಜಿಲ್ಲೆಗೆ? ಇವ್ರಿನ ಸರ್ಟಿಫಿಕೇಟ್ ತಗೋಬೇಕಾ ನಾನು? ಇವ್ರು ತಗೊಳಕ್ಕಾಗುತ್ತಾ ನಾನು? ಅದರಿಂದ ಇದಕ್ಕೆಲ್ಲ ಅವರ ಹೇಳಿಕೆಗಳಿಗೆ ಉತ್ತರ ಕೊಡೋದು ಅನವಶ್ಯಕ ನನ್ನ ಅಭಿಪ್ರಾಯದಲ್ಲಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು, ಅಂದರೆ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ಕೊಂಡು ಡಿ.ಸಿಗೆ, ಮಂಡ್ಯ ಜಿಲ್ಲಾಧಿಕಾರಿಗೆ 5 ಬಾರಿ ಫೋನ್ ಮಾಡ್ತೀರಾ, ಕೆರೆಗೋಡು ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆ ಕೊಡ್ತೀರಾ, ಒಂದಷ್ಟು ಮಾಹಿತಿ ತೆಗೆದುಕೊಳ್ತೀರಾ, ಸಲಹೆ ಕೊಡ್ತೀರಾ. ಆದರೆ ಈ ಪ್ರತಿಪಕ್ಷ ನಾಯಕರು ಅಂದರೆ ಕುಮಾರಸ್ವಾಮಿ ಅವರು ಕಾಲ್ ಮಾಡಿ ವಿಚಾರ ಪ್ರಕರಣ ತಗೊಂಡು ಮಾಹಿತಿ ತೆಗೆದುಕೊಳ್ತಾ ಇದ್ರೆ, ಅದೇ ಡಿ.ಸಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೊತ್ತಿರುತ್ತಲ್ವ, ಅವರು ಕೂಡ ಕಾಲ್ ಮಾಡಿದ್ದಾರೆ, ಕೇಳಿದ್ರೆ. ಇಲ್ಲಿ ಇರ್ತಕ್ಕಂಥದ್ದು ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ ಇದು ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಗೃಹ ಸಚಿವರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಇವರು 3 ಜನಕ್ಕೂ ನಾನು ಕೇಳ್ತೇನೆ, ಆ ಒಂದು ಪ್ರಕರಣ ಪ್ರಾರಂಭ ಆಯ್ತಲ್ಲ, ಪ್ರಾರಂಭಿಕ ಹಂತದಲ್ಲಿ ಧ್ವಜ ಇಳಿಸ್ತಕ್ಕಂಥದ್ದು 3 ಗಂಟೆ ರಾತ್ರಿಗೆ ಹೋದ್ರೋ 2 ಗಂಟೆಗೆ ಹೋದ್ರೋ ಅವೆಲ್ಲ ಒಂದು ಭಾಗ. ಮಧ್ಯಾಹ್ನ 3 ಗಂಟೆಗೆ ಧ್ವಜ ಹಾರಿಸ್ಲಿಕ್ಕೆ ಯಾರು ಡೈರೆಕ್ಷನ್ ಕೊಟ್ಟಾರೆ ಇವರಿಗೆ, ಅಧಿಕಾರಿಗಳಿಗೆ? ಇವ್ರು ಯಾರೂ ಆ ಘಟನೆ ಪ್ರಾರಂಭ ಆದಾಗ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವನೇ ಯಾರು ಹೋಗಿದ್ರೆ ಕೆರಗೋಡಿಗೆ ಹೋಗಿ ಕೂತ್ಕೊಂಡು ಶಾಂತಿ ಸಭೆ ಮಾಡಿ ಯಾರ್ಯಾರು ಏನೇನು ಭಿನ್ನಾಭಿಪ್ರಾಯಗಳಿತ್ತು ಸರಿಪಡಿಸ್ಬೋದಾಗಿತ್ತಲ್ವ? ಪೊಲೀಸ್ನ, ಹೆಚ್ಚುವರಿ ಪೊಲೀಸ್ನ ಮೈಸೂರಿಂದೆಲ್ಲ ಕರೆಸಿ ಆ ಸ್ಥಳಕ್ಕೆ ಆ ಭಾಗದ DIG ಬೇರೆ ಬರ್ತಾರೆ, SP DIG ಮೇಲಿನ ಅಧಿಕಾರಿಗಳನ್ನೆಲ್ಲ ಡೆಪ್ಯೂಟ್ ಮಾಡಿ ಹೆಚ್ಚಿನ ಸಿಬ್ಬಂದಿ ತಗೊಂಡೋಗಿ ಆ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತಕ್ಕಂಥ ಅವಶ್ಯಕತೆ ಇತ್ತಾ? ಸರ್, DIG ಬರ್ತಾರೆ, SP ಬರ್ತಾರೆ, ಮತ್ತು ಹೆಚ್ಚು ತುಕಡಿಗೆ ತರಿಸ್ತಾರೆ, ಇವೆಲ್ಲ ಗೊತ್ತಿರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವೆಲ್ಲ ವಿಚಾರ ಗೊತ್ತಿರುತ್ತಲ್ವಾ? ಅದು ಹೇಳಬೇಕು. ಅವರೇ ಡೈರೆಕ್ಷನ್ ಕೊಟ್ಟರು, ಗೃಹ ಸಚಿವರು ಡೈರೆಕ್ಷನ್ ಕೊಟ್ಟರು, ಇಲ್ಲ MLA ಕೊಟ್ಟರು, ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟರು ಆ ಒಂದು ಲಾಠಿ ಚಾರ್ಜ್ ಮಾಡಲಿಕ್ಕೆ. ಅವ್ರು ಹೇಳಬೇಕು ಅದನ್ನು. ಯಾರಿಂದ ಲಾಠಿ ಚಾರ್ಜ್ ಆಗೋಂಥ ದೊಡ್ಡ ಘಟನೆ ಏನಾಗಿತ್ತು? ಈಗ ಉದಾಹರಣೆಗೆ ಇಲ್ಲೇನೋ ಆಯ್ತಪ್ಪ, ನಾವೇನೋ ಚಿತಾವಣೆ ಮಾಡಿಬಿಟ್ಟು ಬೆಂಕಿ ಇಟ್ಬಿಟ್ಟು ಮಂಡ್ಯ ಜಿಲ್ಲೆ ಹಾಳು ಮಾಡೋಕ್ಕೆ ಹೋಗೋದು ಅಂತ ಹೇಳ್ತಾವ್ರಲ್ವ ಚಾರ್ಜ್. ಅಲ್ಲೇ ಪಕ್ಕದ ಜಿಲ್ಲೆ ಸಿದ್ದರಾಮಯ್ಯನವ್ರು ರೆಪ್ರೆಸೆಂಟ್ ಮಾಡ್ತಕ್ಕಂಥ, ಅದ್ರ ಜೊತೆಗೆ ಅಲ್ಲಿಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಆಧುನಿಕ ಅಂಬೇಡ್ಕರ್ಗಳು, ಇವರೆಲ್ಲ ಮಹದೇವಪ್ಪನವರು ಪ್ರತಿನಿಧಿಸ್ತಕ್ಕಂಥ ತಾಲೂಕು ಅಲ್ವೇ? ಅಲ್ಲಿ 3 ದಿವಸಗಳ ಹಿಂದೆ SC ST ಸಮಾಜಕ್ಕೆ ಏನೊಂದು ಭಿನ್ನಾಭಿಪ್ರಾಯಗಳಾಗಿತ್ತು ಸರ್ಕಾರಕ್ಕೆ ಗೊತ್ತು. ಗೃಹ ಸಚಿವರು ದಲಿತ ಸಮಾಜದವರೇ, ಅಲ್ಲಿ ಯಾವ ಮೇಲ್ವರ್ಗದವರು ಅಲ್ಲಿ ಸಂಘರ್ಷಕ್ಕೆ ಹೋಗಿಲ್ಲ, ಇಲ್ಲ ರಾಜಕೀಯ ಪಕ್ಷಗಳು ಹೋಗಿಲ್ಲ, BJP ಹೋಗಿಲ್ಲ, JDS ಹೋಗಿಲ್ಲ. ಅಲ್ಲಿ ಘರ್ಷಣೆ ಆಯ್ತಲ್ಲ 3 ದಿವಸ ಆದಮೇಲೆ, ತಲೆ ಓಡಿಸ್ಕೊಂಡು ಆಸ್ಪತ್ರೆ ಸೇರಿದಾರಲ್ಲ ಆಂಬುಲೆನ್ಸ್ಗಳಿಗೆ ಹೋಗಿ ಆ ಮಾಯಕರು ದಲಿತ ಸಮಾಜಗಳು. ಅಲ್ಲಿ ಯಾಕಪ್ಪ ಈ ಗಲಾಟೆ ಆಯಿತು? ನಾವು ಮಾಡೋಕ್ಕೆ ಹೋಗಿದ್ವಾ? ಇಲ್ಲ ಕೇಸರಿ ಬಟ್ಟೆ ಹಾಕೊಂಡು ಅಲ್ಲಿ ಗಲಾಟೆ ಮಾಡೋಕ್ಕೆ ಹೋಗಿದ್ರಾ? ಅಲ್ಲೇನು ಕ್ರಮ ತಗೊಂಡಿದ್ದೀರಿ? ಅಲ್ಲೇನು ಲಾಠಿ ಚಾರ್ಜ್ ಮಾಡಿದ್ರಾ? ಮೊದಲೇ 3 ದಿವಸದಿಂದನೇ ಗೊತ್ತು ಸರ್ಕಾರಕ್ಕೆ ಅಲ್ಲಿ ಘರ್ಷಣೆ ಆಗ್ತಾಯಿದೆ ಅಂತೇಳಿ. ಅದು ಯಾವ ವಿಷಯಕ್ಕೆ? ಯಾವ ಸಿದ್ದರಾಮಯ್ಯನವರು ಮೊನ್ನೆ ನಡೆಸಿದಾರಲ್ಲ ಶೋಷಿತ ವರ್ಗದ ರಕ್ಷಕ ಅಂತ ಹೇಳಿ ಏನೋ ಒಂದು ಸಮಾವೇಶ ಚಿತ್ರದುರ್ಗದಲ್ಲಿ, ಯಾವೊಂದು ವಿಷಯಕ್ಕೆ ಗಲಾಟೆ? ಅಂಬೇಡ್ಕರ್ ಅವರ ಒಂದು ನೇಮ್ ಬೋರ್ಡ್ ಆಗ್ತಕ್ಕಂಥದ್ದು ಗಲಾಟೆ. ಏನಪ್ಪ ಶೋಷಿತ ವರ್ಗಕ್ಕೆ ನಿನ್ನ ರಕ್ಷಣೆ ನಿನ್ನ ಸರ್ಕಾರದಲ್ಲಿ? ಇದಾ ನಿಮ್ಮ ರಕ್ಷಣೆ ಶೋಷಿತ ವರ್ಗಕ್ಕೆ? ಇದಾ ನಿಮ್ಮ ಸರ್ಕಾರದ ನಡವಳಿ? ಕೆರಗೋಡಲ್ಲಿ ನಾವೇನೋ ಬೆಂಕಿ ಹಚ್ಚಕ್ಕೆ ಹೋಗ್ಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ
ಅಲ್ಲಾಯ್ತಲ್ಲ, ಅಲ್ಲಿ ಯಾರು ಬೆಂಕಿ ಹಚ್ಚಿರೋರು? ಮಾದೇವಪ್ಪನವ್ರು ಹಚ್ಚಿದ್ರು, ಇಲ್ಲ ಅಲ್ಲೆಲ್ಲ ಪಕ್ಕದಲ್ಲಿ ಶಾಸಕರವರಲ್ಲ, ಈಗ ಹೊಸದ ಹುಡುಗ ಯುವಕ ಗೆದ್ದವನೇ, ನಮ್ಮ ಇವ್ರ ಮಗ ಧ್ರುವನಾರಾಯಣ ಮಗ, ಇಲ್ಲ ಅವ್ರು ಹಚ್ಚಿದ್ರು, ಇಲ್ಲ ಶ್ರೀನಿವಾಸ ಪ್ರಸಾದ್ ಹಚ್ಚಿದ್ರು. ಅಲ್ಲಿ ST SC ಜನಾಂಗದ ನಡುವೆ ನಡೀತಲ್ಲ, ರಕ್ಷಣೆ ಕೊಟ್ರ ಅಲ್ಲಿ ಅಮಾಯಕರು ತಲೆ ಬಿಡ ಓಡಿಸೋದಾರಲ್ಲ, ಅಲ್ಲಿ ನಾವು ಹೋಗಿದ್ವು ಕಲ್ಲೊಡೆಯೋಕ್ಕೆ. ಈ ಕೆರೆಗೋಡಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಈ ವಿಚಾರ ಗೊತ್ತಿತ್ತು. ನಿಮ್ಮ ಅನುಮಾನ ಇದೆ ಅಲ್ಲಿ ಏನಾದರೂ ಕೂಡ ಕುಮಾರಸ್ವಾಮಿಗೆ ಅಂದರೆ ಗೊತ್ತಿದ್ದು ಕೂಡ ಉದ್ದೇಶಪೂರ್ವಕವಾಗಿ ಈ ಸರ್ಕಾರದ ನಡವಳಿಕೆಗಳು, ಈ ಸರ್ಕಾರದಲ್ಲಿ ಸರ್ಕಾರ ಬಂದ ನಂತರ ಬರೀ ಯಾವುದೋ ಕೆರಗೋಡು ಒಂದೇ ಅಲ್ಲ, ಯಾರು ಆ ಒಂದು ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಆ ವಿರೋಧವಾಗಿ ಚುನಾವಣೆಗಳು ನಡೆಸಿದ್ದಾರೆ ಅವರುಗಳ ಮೇಲೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವ್ರನ್ನ ದಿನ FIR ಹಾಕಿ ಕೋರ್ಟು ಕಚೇರಿಗೆ ಅಲಿಸ್ತಕ್ಕಂಥ ವಾತಾವರಣವನ್ನು ಈ ಕಾಂಗ್ರೆಸ್ ಪಕ್ಷ ಬಂದ ನಂತರ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದ್ರ ಭಾಗವಾಗಿ ಕೂಡ ಇಲಾಖೆಯ ಅಧಿಕಾರಿಗಳನ್ನು ಇವತ್ತು ದುರುಪಯೋಗ ಪಡಿಸಿ ಅವರ ವಿರೋಧಗಳ ಬಗ್ಗೆ, ಅವರ ಪರವಾಗಿ ಕೆಲಸ ಮಾಡದೇ ಇರತಕ್ಕಂಥವ್ರ ವಿರುದ್ಧವಾಗಿ ಇವತ್ತು ದಬ್ಬಾಳಿಕೆ ನಡೆಸಿ ಅಧಿಕಾರ ದುರುಪಯೋಗ ಬರೀ ಕೆರಗೋಡಲ್ಲ, ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಈ ಸರ್ಕಾರದಲ್ಲಿ. ಇವರು ಮಾಡ್ತಿರೋ ಕೆಲಸವೇ ಅದು, ಬೇರೆ ಯಾವುದು ಬೇಡಿ. ಮೊನ್ನೆ ಹೈಕೋರ್ಟಲ್ಲಿ ಏನು ಹೇಳಿದ್ದಾರೆ, ಬಹುಶಃ ಇವತ್ತು ಪತ್ರಿಕೆಯಲ್ಲಿ ಬಂದಿರಬೇಕು, ಚೀಮಾರಿ ಹಾಕಿದ್ದಾರೆ, ನಿಮ್ಮ ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಗುಲಾಮರ ಅಂತ ಹೇಳಿ. ನಾನು ಹೇಳೋದಲ್ಲ, ನ್ಯಾಯಾಧೀಶರು ಹೇಳಿದ್ದಾರೆ ಇವತ್ತು ನೆನ್ನೆ, ಸರ್ಕಾರಿ ಅಧಿಕಾರಿಗಳನ್ನ ಗುಲಾಮ್ರ ಥರ ನೋಡಬೇಡಿ ಅಂತ. ಇವರು ಆ ಪೊಲೀಸ್ ಇಲಾಖೆನ ಗುಲಾಮ್ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ ಅಧಿಕಾರಿಗಳನ್ನು. ಯಾವ್ಯಾವ ರೀತಿ ಸುಳ್ಳು ದಾಖಲೆಗಳನ್ನು, ಮೊಕದ್ದಮೆಗಳನ್ನು ನೋಡ್ತಾರೆ, ಇದೆಲ್ಲ ನೋಡ್ತಾ ಇದ್ದೇನೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ.